ಇನ್ನು ಅನುವಾದದ ವಿಚಾರವಾಗಿ ಮುಂದಿನ ಮಾತನ್ನು ಕೇಳಲಿಕ್ಕಿದ್ದೇವೆ. ವೀಣಕ್ಕ ಹೇಳುತ್ತಿದ್ದಂತಹ ಸಣ್ಣ ಸಣ್ಣ ತುಣುಕುಗಳನ್ನು ಸಭೆಯಲ್ಲಿ ಹಂಚಿಕೊಂಡರೆ ನಮ್ಮಷ್ಟೇ ಆನಂದ ನಿಮಗೂ ಆಗಬಹುದು ಅನ್ನುವುದಾಗಿ. ಆಚಾರ್ಯರು ಒಂದೊಮ್ಮೆ ಹೀಗೆ ಮಾತನಾಡುತ್ತಿರುವಾಗ ವರದಿಗಾರರೊಬ್ಬರು ಬಂದು ಕೇಳಿದರಂತೆ, ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತಾ ಆ ಆಂಗ್ಲ ಪದಗಳಿಗೆ ಸಮಾನವಾದಂಥ ಕನ್ನಡ ಶಬ್ದಗಳು ದೊರೆಯದಿದ್ದಾಗ ಫುಟ್ಪಾತ್ ಅನ್ಲಿಕ್ಕೆ ಏನು ಬರೀಬೇಕು ಆಚಾರ್ಯರೇ ಅಂತ ಕೇಳಿದರಂತೆ. ಝಟಿತಿ ಒಂದು ಕ್ಷಣವೂ ಯೋಚನೆ ಮಾಡದೆ ಆಚಾರ್ಯರು ಹೇಳಿದರಂತೆ, ಅಷ್ಟೇನಾ ಪುಟ್ಟ ಪಥ ಅಂತ ಬರೆಯೋ ಆಯಿತು ಅಂತ. ಅಂಥ ಅದೆಷ್ಟೋ ಸೊಗಸುಗಳನ್ನು ನಮಗಾಗಿ ಕಂಡರಿಸಿಕೊಟ್ಟಂಥ ಆಚಾರ್ಯರ ಅನೇಕ ವಿಚಾರಗಳನ್ನು 10 ಹಲವು ಮಜಲುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಬನ್ನಂಜೆಯವರ ಸಂಸ್ಕೃತ ಕನ್ನಡ ಅನುವಾದ ಕೃತಿಗಳನ್ನು ಕುರಿತು ಮಾತನಾಡಲಿದ್ದಾರೆ. ಹೆಸರು ಹೇಳಿದರೆ ಎದ್ದು ಬಂದುಬಿಡ್ತಾರೆ, ಹಾಗಾಗಿ ಮಿಕ್ಕೆಲ್ಲ ವಿಚಾರಗಳನ್ನು ಹೇಳಿ ನಂತರ ಮಾತಾಡ್ತೇನೆ ಅಂತ ಕೇಳಿಕೊಳ್ತಾ ವಿದ್ವಾನ್ ಅರ್ಜುನ್ ಭಾರದ್ವಾಜರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಚಿದಾನಂದ ಕಲಾಂವಾಣೀಂ ವಂದೇ ಚಂದ್ರಕಲಾಧರಾಂ ನೈರ್ಮಲ್ಯತಾರತಮ್ಯೇನ ಬಿಂಬಿತಾಂ ಚಿತ್ತಭಿತ್ತಿಷು. ಎಲ್ಲರಿಗೂ ನಮಸ್ಕಾರ, ಸುಪ್ರಭಾತ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅದ್ಮಾರು ಮಠದ ಪೀಠಾಧಿಪತಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮನಗಳು. ಮತ್ತು ಸಭಾಸದರು ಎಲ್ಲರಿಗೂ ಕೂಡ ಹಿರಿಯರು ಅನೇಕ ಜನರು ಇದ್ದಾರೆ ವೇದಿಕೆಯ ಮೇಲೆ, ವೇದಿಕೆ ಕೆಳಗೆ ಎಲ್ಲರಿಗೂ ಕೂಡ ನನ್ನ ಆತ್ಮೀಯವಾದಂತಹ ನಮನಗಳು. ಇಂದು ನಾನು ಈಗ 20 ನಿಮಿಷಗಳಲ್ಲಿ ಬನ್ನಂಜೆ ಅವರ ಸಂಸ್ಕೃತ ಸಾಹಿತ್ಯ ಯಾವ್ಯಾವುದಿದೆ, ಅಂದರೆ ಸಂಸ್ಕೃತದ ಅಭಿಜಾತ ಸಾಹಿತ್ಯ ಯಾವುದಿದೆ, ಅದಕ್ಕೆ ಅವರು ಕನ್ನಡದ ಕನ್ನಡಿಯಲ್ಲಿ ಕೊಟ್ಟಿರುವಂತಹ ರೂಪಾಂತರ ಯಾವ ರೀತಿ ಆದಂಥದ್ದು ಅಂತ. ಇದು ಕನ್ನಡದ ಕನ್ನಡಿಯಲ್ಲಿ ಅಂತ ಆ ಒಂದು ಪದದ ಪ್ರಯೋಗ, ಆ ಪದಗುಚ್ಛದ ಪ್ರಯೋಗವನ್ನು ಕೂಡ ಬನ್ನಂಜೆ ಅವರೇ ಟಂಕಿಸಿರುವಂಥದ್ದು. ನೋಡಿ, ಮಾರ್ಗ ಭಾಷೆ ಸಂಸ್ಕೃತವಾದರೆ ಅದರ ಪ್ರಾದೇಶಿಕವಾದಂತಹ ಪ್ರತಿಬಿಂಬವನ್ನು ತಾನು ಮಾಡ್ತಿದ್ದೇನೆ ಅಂತ ಹೇಳಕ್ಕೆ ಹೊರಟಿರುವಂಥದ್ದನ್ನು ನಾವು ಕಾಣ್ತೀವಿ. ಬನ್ನಂಜೆ ಅವರು ಸಂಸ್ಕೃತದ ಅನೇಕ ರೂಪಕಗಳ ಅನುವಾದವನ್ನು ಕನ್ನಡ ಭಾಷೆಯಲ್ಲಿ ಮಾಡಿದ್ದಾರೆ. ಅಲ್ಲಿ ಅವರು ಈ ಎಲ್ಲ ರೂಪಕಗಳ ಅನುವಾದಗಳ ಪುನರ್ಮುದ್ರಣದ ಕಾಲದಲ್ಲಿ ಮತ್ತೆ ಕತ್ತಲೆಯಿಂದ ಬೆಳಕಿನತ್ತ ಅಂತ ಒಂದು ಪೀಠಿಕೆಯನ್ನು ಬರೀತಾರೆ. ಅವರ ಎಲ್ಲ ಪ್ರಕಟಣೆಗಳಲ್ಲೂ ಅದು ಬಂದಿದೆ. ನೋಡಿ, ಅವ್ರು ಹೇಳ್ತಾರೆ ಅವರ ಮೊದಲ ಪ್ರೀತಿ ಯಾವುದ್ರ ಬಗ್ಗೆ ಇದ್ದಂಥದ್ದು ಅಂತ. ನಾನು ಉಪನಿಷತ್ತುಗಳ ಬೆನ್ನು ಹತ್ತಿದ ಮೇಲೆ ಸಹಜವಾಗಿಯೇ ತಥಾಕಥಿತ ಸಾಹಿತ್ಯ ರಂಗದಿಂದ ಸ್ವಲ್ಪ ದೂರ ಸರಿದೆ ಎಂದರೂ ದೂರ ಸರಿಯಲಿಲ್ಲ. ನಾನು ಇದ್ದಲ್ಲೇ ಇದ್ದೆ. ನನ್ನ ಮೂಲಭೂತ ಕಾಳಜಿ ಸಾಹಿತ್ಯದಲ್ಲೇ. ವೇದಾಂತದಲ್ಲೂ ಸಾಹಿತ್ಯವನ್ನು ಅರಸಿದೆ. ಆಧ್ಯಾತ್ಮಿಕವಾದ ಕವನಗಳನ್ನು ಹೊಸೆದೆ. ವಾಸ್ತವವಾಗಿ ಸಾಹಿತ್ಯವನ್ನು ಅಧ್ಯಾತ್ಮವನ್ನು ಬೆಸೆದೆ. ಯಾರು ಹೇಳಿದರು ಸಾಹಿತ್ಯ ಬೇರೆ ಅಧ್ಯಾತ್ಮ ಬೇರೆ ಎಂದು? ಈ ಭ್ರಮೆಯಿಂದ ಸಾಹಿತ್ಯಕ್ಕೂ ಅನ್ಯಾಯವಾಗಿದೆ, ಅಧ್ಯಾತ್ಮಕ್ಕೂ ಅನ್ಯಾಯವಾಗಿದೆ. ಸಾಹಿತ್ಯ ಬೇರೆಯಲ್ಲ, ಅಧ್ಯಾತ್ಮ ಬೇರೆಯಲ್ಲ. ಸಾಹಿತ್ಯಕ್ಕೆ ಆಧ್ಯಾತ್ಮಿಕವಾದಂತಹ ದೃಷ್ಟಿಕೋನವಿರಬೇಕು, ಮತ್ತು ಅಧ್ಯಾತ್ಮ ಕಾವ್ಯಾತ್ಮಕವಾಗಿ ಅದನ್ನು ಹೇಳಲ್ಪಡಬೇಕು ಅನ್ನುವಂತಹ ಆ ರಸಬ್ರಹ್ಮಗಳ ಒಂದು ಸಮೀಕರಣವನ್ನು ಇಲ್ಲಿ ಉಪೋದ್ಘಾತದ ಅವರ ಮಾತುಗಳಲ್ಲೇ ನಾವು ಕಾಣ್ತೀವಿ. ತುಂಬ ವಿಶೇಷವಾಗಿ ತಮ್ಮ ಹೃದಯ ಇದ್ದಂಥದ್ದು ಎಲ್ಲಿ ಅಂತ ಇಲ್ಲಿ ತೋರ್ಪಡಿಸಿದ್ದಾರೆ ಬನ್ನಂಜೆ ಗೋವಿಂದಾಚಾರ್ಯರು. ಅವರು ಅನುವಾದ ಮಾಡಿರುವಂತಹ ಕೃತಿಗಳು ನಿಜವಾಗ್ಲೂ ಅವರು ಸಂಸ್ಕೃತದ ರೂಪಕಗಳನ್ನ ಮತ್ತು ಕಾದಂಬರಿ, ಬಾಣಭಟ್ಟನ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿರೋದ್ರಿಂದ ಕನ್ನಡ ಭಾಷಾ ಸಾಹಿತ್ಯವೇ ಶ್ರೀಮಂತಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆಗಲೇ ಶಶಿಕಿರಣ್ ಅವರು ಹೇಳಿದ ಹಾಗೆ ಅವರ ಮಾತು ಸಂಸ್ಕೃತ, ಮಾತೃಭಾಷೆ ಕನ್ನಡ ಅಂತ ಅವರು ಬನ್ನಂಜೆ ಅವರು ಹೇಳ್ತಾ ಇದ್ರಂತೆ. ಎರಡಕ್ಕೂ ಕೂಡ ಗೌರವವನ್ನು ತರುವಂತೆ, ಶ್ರೀಮಂತಗೊಳಿಸುವಂತೆ ಮಾರ್ಗವನ್ನು, ದೇಶಿಯನ್ನು, ಬೋತ್ ದ ಗ್ಲೋಬಲ್ ಆ್ಯಂಡ್ ದ ಲೋಕಲ್ ಎರಡನ್ನೂ ತುಂಬ ಶ್ರೀಮಂತಗೊಳಿಸಿದ್ದಾರೆ. ಆ ಮಾರ್ಗ ಭಾಷೆಯನ್ನು ಹೇಗೆ ಬಳಸಿದ್ರು ಅಂತ ಶಶಿಕಿರಣ್ ಅವರು ಈಗಾಗಲೇ ನಿರೂಪಿಸಿದ್ರು. ಇಲ್ಲಿ ಕನ್ನಡವನ್ನು ಹೇಗೆ ಬಳಸಿದ್ದಾರೆ ಅಂತ ಅದ್ರ ಬಗ್ಗೆ ನಾವು ಗಮನವನ್ನು ಹರಿಸ್ಬೋದು. ಅವರು ಅನೇಕ ರೂಪಕಗಳನ್ನು ಅನುವಾದ ಮಾಡಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ. ಅದರಲ್ಲಿ ಮೃಚ್ಛಕಟಿಕ, ಅದಕ್ಕೆ ಅವರು ಕೊಟ್ಟಿರುವಂತಹ ಹೆಸರುಗಳು ನೋಡಿ, ಒಂದೊಂದು ನಾಟಕಕ್ಕೂ ರೂಪಕಕ್ಕೂ ಕೊಟ್ಟಿರುವಂಥದ್ದು ಎಲ್ಲವೂ ಅಚ್ಚ ಕನ್ನಡದ ಹೆಸರುಗಳು. ಮೃಚ್ಛಕಟಿಕ ಅಂತ ಇದ್ದರೆ ಅದಕ್ಕೆ ಆವೆಯ ಮಣ್ಣಿನ ಆಟದ ಬಂಡಿ ಅಂತ. ಇದು ಒಳ್ಳೆ ತಾಳಬದ್ಧವಾಗಿ, ತಾಳ ಪ್ರಮಾಣವಾಗಿ, ಲಯ ಸಹಿತವಾಗಿ ಇರುವಂತೆ ಕೇಳಿಸುತ್ತೆ, ಹಾಗೆ ಮಾಡಿದ್ದಾರೆ. ಮತ್ತು ಭಟ್ಟನಾರಾಯಣನ ವೇಣಿ ಸಂಹಾರ, ಅದಕ್ಕೆ ಜಡೆ ಹೆಣೆದಳು ಪಾಂಚಾಲಿ ಅಂತ. ವೇಣಿ ಸಂಹಾರ, ಅದಕ್ಕೆ ಜಡೆ ಹೆಣೆದಳು ಪಾಂಚಾಲಿ ಅಂತ. ಮಧ್ಯಮ ವ್ಯಾಯೋಗ, ಅದು ಭಾಸಕವಿಯ ಒಂದು ವ್ಯಾಯೋಗ ಅಂತ ಒಂದು ದಶರೂಪಕಗಳಲ್ಲಿ ಒಂದು ಪ್ರಭೇದ ವ್ಯಾಯೋಗ ಅಂತ.
ಮಧ್ಯಮ ವ್ಯಾಯೋಗಕ್ಕೆ ನಡುವಿನವನ ಬಿಡುಗಡೆ ಅಂತ ಎಲ್ಲ ಕೂಡ ನೋಡಿ ಒಳ್ಳೆ ಲಘು ಪ್ರಚುರವಾದಂತಹ ಆ ಅಕ್ಷರಗಳನ್ನೇ ಉಪಯೋಗಿಸಿದ್ದಾರೆ. ಕಾಳಿದಾಸನ ಮಾಳವಿಕಾಗ್ನಿಮಿತ್ರ, ಅದಕ್ಕೆ ಅಗ್ನಿಮಿತ್ರನಿಗೆ ಒಲಿದ ಮಾಳವಿಕೆ ಅಂತ. ಮತ್ತು ಅವ್ರದ್ದು ಈ ಎಲ್ಲ ಸಣ್ಣ ಸಣ್ಣ ನಾಟಕಗಳ ಸಂಗ್ರಹಾನುವಾದ, ಇಲ್ಲಿ ಭಟ್ಟನಾರಾಯಣನ ವೇಣಿ ಸಂಹಾರ, ಭಾಸಕವಿಯ ಮಧ್ಯಮ ವ್ಯಾಯೋಗ ಮತ್ತು ಕಾಳಿದಾಸನ ಮಾಳವಿಕಾಗ್ನಿಮಿತ್ರ ಸಂಗ್ರಹವಾದ ಅನುವಾದವಾಗಿ ಅದು ಆಕಾಶವಾಣಿಯಲ್ಲಿ ಅದು ಬರೀ ಶ್ರವ್ಯ ಮಾಧ್ಯಮಕ್ಕೆ ಒದಗುವಂತೆ ಪ್ರಸಾರವಾಗಬೇಕು ಅಂತ ಬಂದಿದ್ದು. ಅದಕ್ಕೂ ಕೂಡ ನೋಡಿ 5 ಆ ರೀತಿ ಆಕಾಶವಾಣಿ ನಾಟಕಗಳನ್ನು ಸೇರಿಸಿ ಆಕಾಶವಾಣಿ ಅನ್ನೋದಕ್ಕೆ ಮುಗಿಲ ಮಾತು ಅಂತ ಇವರೇ ಟಂಕಿಸಿರುವಂಥದ್ದು. ಇಷ್ಟು ಸುಂದರವಾದಂತಹ ಕನ್ನಡ ಭಾಷೆಯ ಪ್ರಯೋಗ. ಮತ್ತು ಅವರು ಮುಖ್ಯವಾಗಿ ಮಾಡಿರುವಂಥದ್ದು ಕಾಳಿದಾಸನ ಅಭಿಜ್ಞಾನ ಶಾಕುಂತಲದ ಪೂರ್ತಿಯಾದಂತಹ ಕನ್ನಡದ ಕನ್ನಡಿಯಲ್ಲಿ ರೂಪಾಂತರ, ಅದಕ್ಕೆ ನೆನಪಾದಳು ಶಕುಂತಲೆ ಅಂತ ಮಾಡಿದ್ದಾರೆ, ಹೆಸರನ್ನು ಕೊಟ್ಟಿದ್ದಾರೆ. ಮತ್ತು ಉತ್ತರ ರಾಮಚರಿತ, ಭವಭೂತೆಯ ಉತ್ತರ ರಾಮಚರಿತ, ಅದಕ್ಕೆ ಮತ್ತೆ ರಾಮನ ಕಥೆ ಅಂತ ಹೆಸರನ್ನು ಕೊಟ್ಟಿದ್ದಾರೆ, ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದಕ್ಕೂ ಮುಖ್ಯವಾಗಿ ಅವರ ತುಂಬ ಪ್ರಥಮವಾದಂಥ, ತುಂಬ ಚಿಕ್ಕ ವಯಸ್ಸಿನಲ್ಲೇ ಮಾಡಿದಂತಹ ಪ್ರಥಮ ಅನುವಾದ ಅನ್ನುವಂಥದ್ದು ಬಾಣಭಟ್ಟನ ಕಾದಂಬರಿಯ ಕನ್ನಡ ರೂಪಾಂತರ. ಬಾಣಭಟ್ಟನ ಕಾದಂಬರಿಯಲ್ಲಿ ಎಷ್ಟೋ ಜನ ಸಂಸ್ಕೃತ ವಿದ್ಯಾರ್ಥಿಗಳು ಓದಿರುವಂಥದ್ದೇನೆ, ಒಂದೊಂದು ವಾಕ್ಯವೂ ಕೂಡ ಪುಟಗಟ್ಟಲೆ ಅಷ್ಟು ಉದ್ದುದ್ದಕ್ಕೆ ಹೋಗುತ್ತೆ. ಆದರೆ ಬನ್ನಂಜೆ ಅವರು ತಮ್ಮ ಅನುವಾದದಲ್ಲಿ ಮೂಲದ ಯಾವುದೇ ಸ್ವಾರಸ್ಯವನ್ನು ಬಿಡದೆ, ಯಾವುದೇ ಅಲಂಕಾರ ಸೌಷ್ಠವವನ್ನು ಬಿಡದೆ, ಅದಷ್ಟನ್ನು ಅಚ್ಚ ಕನ್ನಡದ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಹಿಡಿದಿಟ್ಟಿರುವಂಥದ್ದು ನಿಜವಾಗ್ಲೂ ಎರಡೂ ಭಾಷೆಯ ಕೌಶಲವನ್ನು ತೋರಿಸುತ್ತೆ. ಅತ್ಯದ್ಭುತವಾದಂಥದ್ದು. ನಾನು ಅದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದಿದ್ದೀನಿ, ಕಾದಂಬರಿ ಅನುವಾದ ಮತ್ತು ಬೇರೆ ಎಲ್ಲ ಅನುವಾದಗಳಲ್ಲಿಂದಲೂ ಕೂಡ. ಮತ್ತು ಇವರಿಲ್ಲಿ ಅನುವಾದಗಳನ್ನ ಮಾಡ್ತಾ ಆಯಾ ರೂಪಕಗಳ ಉಪೋದ್ಘಾತ ಭಾಗವಾಗಿ ಆ ರೂಪಕಗಳನ್ನ ನಾವು ಯಾವ ದೃಷ್ಟಿಕೋನದಿಂದ ಕಾಣಬೇಕು ಅಂತ ಅದನ್ನು ಹೇಳ್ತಾರೆ. ಆ ರೂಪಕಗಳ ಅನುವಾದವನ್ನು ನೋಡಿದ್ರೆ ನಮಗೆ ಮೂಲ ಕವಿಯ ಹೃದಯ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೇರ್ ಆರ್ ನೋ ಟ್ರಾನ್ಸ್ಮಿಷನ್ ಲಾಸಸ್ ಅಂತ ಹೇಳ್ಬೋದು. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಮಾಡಿದ್ರೆ ಎಷ್ಟೋ ಸಲ ಅನುವಾದದಲ್ಲಿ ಎಷ್ಟೋ ಕುಂದುಕೊರತೆಗಳು ಬಂದು ಮೂಲ ಕವಿಯ ಏನು ಅವನ ವಾಟ್ ವಾಸ್ ಹಿಸ್ ಒಪಿನಿಯನ್, ಅವನ ಅಭಿಪ್ರಾಯವೇನಿತ್ತು, ಅವನ ಹೃದಯವೇನಿತ್ತು ಅಂತ ತಿಳಿದೇ ಹೋಗುವಂತಹ ಸಂದರ್ಭ ಬರೋದುಂಟು ಎಷ್ಟೋ ಬಾರಿ. ಆದರೆ ಇವರು ಮೂಲ ಕವಿಯ ಹೃದಯವನ್ನು ಅವರ ಅಂತರಾಳಕ್ಕೆ ಇಳಿದು ಅದನ್ನು ಅರ್ಥೈಸಿಕೊಂಡು ರೂಪಾಂತರ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ನಾವು ಕಾಳಿದಾಸನ ಶಾಕುಂತಲದ ಬನ್ನಂಜೆ ಅವರ ಅನುವಾದವನ್ನು ನೋಡಿದ್ರೆ ಕಾಳಿದಾಸ ಹೇಗೆ, ಅವನು ಏನು ಯೋಚನೆ ಮಾಡ್ತಿದ್ದ, ಅವನ ಬರವಣಿಗೆಯ ಸ್ವಾರಸ್ಯ ಏನು ಅಂತ ಸಂಪೂರ್ಣವಾಗಿ ಗ್ರಾಹ್ಯವಾಗುತ್ತೆ. ಅದು ಒಂದು ವೈಶಿಷ್ಟ್ಯ. ಇಲ್ಲಿ ನೋಡಿ ಉಪೋದ್ಘಾತ ಭಾಗದಲ್ಲಿ ಅವರು ಹೇಳುವಂಥದ್ದು, ಈ ಶಾಕುಂತಲ, ಅಭಿಜ್ಞಾನ ಶಾಕುಂತಲ ಅಂತ ಯಾವುದಿದೆ ಅದನ್ನು ಅವರು ಭಾರತದ ಕಥೆ ಅಂತ ಕರೀತಾರೆ. ಯಾಕೆಂದರೆ ದುಷ್ಯಂತ ಶಕುಂತಲೆಯರ ಮಗನೇ ಭರತ. ಅವನಿಂದಲೇ ಆ ಭರತ ವಂಶ ಭಾರತರು ಅಂತ ಎಲ್ಲರೂ ಪಾಂಡವರಾಗಲಿ ಕೌರವರಾಗಲಿ ಎಲ್ರಿಗೂ ಭಾರತ ಅಂತ ಬಂದದ್ದು. ಹಾಗೇನೆ ಆ ಮಹಾಭಾರತ ಆರ್ಷಕಾವ್ಯದಿಂದಲೇ ನಮಗೆ ಈ ಭಾರತ ಭೂಮಿಗೂ ಆ ಹೆಸರು ಬಂದಿದ್ದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಶಕುಂತಲೆಯ ಕತೆ ಭಾರತದ ಕಥೆ ಆಗಿದೆ ಅನ್ನುವಂತೆ ಅವರಲ್ಲಿ ಉಪಶೀರ್ಷಿಕೆಯನ್ನು ಕೊಡ್ತಾರೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಅವರು ಅಲ್ಲಿ ಈ ಒಂದು ಕಲಾಕೃತಿಯ ಈ ಒಂದು ರೂಪಕದ ಸ್ವಾರಸ್ಯಗಳನ್ನ ಎತ್ತಿ ಹಿಡಿಯುವಂಥದ್ದು ಮತ್ತು ಅದರ ವಿಶ್ಲೇಷಣೆಯನ್ನು ಮಾಡುವಂಥದ್ದು. ಅವ್ರು ಹೇಳ್ತಾರೆ, ಶಾಕುಂತಲ ಮಹಾಭಾರತದ್ದು, ಅಭಿಜ್ಞಾನ ಕಾಳಿದಾಸನದ್ದು ಅಂತ. ವಸ್ತುತಃ ಮೂಲ ಮಹಾಭಾರತದಲ್ಲಿ ಈ ಶಕುಂತಲ ದುಷ್ಯಂತರ ಕಥೆ ಬರುತ್ತೆ, ಶಕುಂತಲೋಪಾಖ್ಯಾನ ಅಂತ ಬರುತ್ತೆ. ಅಲ್ಲಿ ಈ ಉಂಗುರದ ಪ್ರಸಂಗವಾಗಲಿ ದುರ್ವಾಸ ಮಹರ್ಷಿಗಳ ಶಾಪವಾಗಲಿ ಯಾವುದೂ ಇಲ್ಲ. ಅವನಿಗೆ ಮರ್ತು ಹೋಗಿರೋದಿಲ್ಲ. ವಸ್ತುತಃ ದುಷ್ಯಂತ ಮಹಾರಾಜನಿಗೆ ಶಕುಂತಲೆ ಮರ್ತು ಹೋಗಿರೋದಿಲ್ಲ, ಅದು ಬೇರೆ ರೀತಿಯಾಗಿ ಕತೆ ಬರುತ್ತೆ. ಆದರೆ ಇಲ್ಲಿ ಕಾಳಿದಾಸ ಆ ಒಂದು ಮೂಲ ಕತೆಗೆ ಯಾವ ರೀತಿಯಾದಂಥ ಸ್ವಾರಸ್ಯವನ್ನು ಸೇರಿಸಿದ್ದಾನೆ ಅಂತ ಇವರು ಸೂತ್ರಪ್ರಾಯವಾಗಿ ಬನ್ನಂಜೆ ಅವರು ಹೇಳ್ತಾರೆ, ಶಾಕುಂತಲ ಮಹಾಭಾರತದ್ದು, ಅಭಿಜ್ಞಾನ ಕಾಳಿದಾಸನದ್ದು ಅಂತ. ಮತ್ತು ನೋಡಿ, ಕಾಳಿದಾಸನಿಗೆ ದುರ್ವಾಸ ದೊರೆತದ್ದು ನಾಟಕದ ಕತೆ 7 ಅಂಕಗಳ ತನಕ ಬೆಳೆಯಲು ತುಂಬ ಅನುಕೂಲವಾಯಿತು. ಶಾಪದ ಪರಿಣಾಮವಾಗಿ ಶಕುಂತಲೆಗೆ ತೊಂದರೆಯಾದರೂ ನಾಟಕಕ್ಕೆ ತೊಂದರೆಯಾಗಲಿಲ್ಲ. ನಾಟಕದ ಚೌಕಟ್ಟಿಗೆ ಅದು ಒಳ್ಳೆ ನಾಟ್ಯಾಯಮಾನತೆ ಬರೋದಕ್ಕೆ ಏನೂ ತೊಂದರೆ ಆಗಲಿಲ್ಲ. ಅಲ್ಲಿ ಪುರುಷಾರ್ಥ ಪ್ರಜ್ಞೆ ಗೋಚರವಾಗೋದಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಶಕುಂತಲೆಗೆ ತೊಂದರೆ ಆದ್ರೂ
ಪುರುಷಾರ್ಥದ ಆ ದೃಷ್ಟಿಕೋನಕ್ಕೆ ಅಥವಾ ನಾಟಕದ ಚೌಕಟ್ಟಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ ಅಂತ. ಶಾಪದ ಪರಿಣಾಮವಾಗಿ ಶಕುಂತಲೆಗೆ ತೊಂದರೆಯಾದರೂ ನಾಟಕಕ್ಕೆ ತೊಂದರೆಯಾಗಲಿಲ್ಲ. ಶಾಪದಿಂದ ಹೊಸತೇ ಒಂದು ಕತೆ ಹುಟ್ಟಿಕೊಂಡಿತು ಅಂತ. ನೋಡಿ, ಈ ಸಣ್ಣ ಪುಟ್ಟ ವಾಕ್ಯಗಳಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಅಡಿಷನ್ ಮೇಡ್ ಬೈ ಕಾಳಿದಾಸ. ಅವನು ಯಾವ ರೀತಿಯಾಗಿ ಆ ಆರ್ಷ ದೃಷ್ಟಿಗೆ ಸರಿಹೊಂದುವಂತೆ ತನ್ನ ಒಂದು ಇಂಪ್ರವೈಸೇಷನ್ ಮಾಡಿದ್ದಾನೆ, ತನ್ನ ಒಂದು ಹೊಸ ಕಾಣಿಕೆಯನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಮತ್ತು ಆ ಉಂಗುರವನ್ನು ಕೂಡ ಒಳ್ಳೆ ಅದು ಮೂರ್ತಿವತ್ತಾದಂತಹ ಒಬ್ಬ ವ್ಯಕ್ತಿಯೇ ಅನ್ನುವಂತೆ ಕಿಡಿಗೇರಿ ಉಂಗುರ ನೀರಿಗೆ ಜಾರಿ ಬಿದ್ದಿತ್ತು ಅಂತ. ಕಿಡಿಗೇಡಿ ಅಂತ ಉಂಗುರವನ್ನು ಇವರು ಬೈತಾರೆ, ಅದು ನೀರಿಗೆ ಜಾರಿ ಬಿತ್ತು, ಎಲ್ಲವೂ ಅನಾಹುತ ಆಯಿತು ಅಂತ. ಆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡುವಂತೆ ಅವರು ಉಪೋದ್ಘಾತ ಭಾಗದಲ್ಲಿ ಬರೀತಾರೆ. ಮುಂದೆ ಉಂಗುರದ ಸುತ್ತ ನಾಟಕ ಬೆಳೆಯುತ್ತದೆ. ಮೊದಲನೇ ಭಾಗದಲ್ಲಿ ಶಕುಂತಲೆ ಯಾರು ನಾಯಕಿಯಾದರೆ, ಎರಡನೇ ಭಾಗದ ಆ ನಾಟಕದಲ್ಲಿ ಉಂಗುರವೇ ಮುಖ್ಯ ಪಾತ್ರಧಾರಿಯಾಗಿ ಬೆಳೆಯುತ್ತೆ ಅಂತ. ಮತ್ತು ಅವರ ನಮ್ರತೆ, ಬನ್ನಂಚೆ ಅವ್ರಿಗೆ ಇದ್ದಂತಹ ವಿದ್ಯಾ ದದಾತಿ ವಿನಯಂ, ಆ ನಮ್ರತೆಯನ್ನು ನಾವು ನೋಡೋದಾದರೆ, ಕಾಳಿದಾಸ ತುಂಬ ಲಲಿತ ಕವಿ. ಅವನ ಕವನಗಳಲ್ಲಿ ಪಾಂಡಿತ್ಯದ ಒಜ್ಜೆ ಇಲ್ಲ, ಸರಳತೆಯ ಸಹಜ ಸೌಂದರ್ಯವಿದೆ. ಕನ್ನಡದಲ್ಲೂ ಇದನ್ನು ಉಳಿಸುವ ಪ್ರಯತ್ನ ಮಾಡಿದ್ದೇನೆ. ಏನು ಮಾಡಿದರೂ ಸಂಸ್ಕೃತದ ಚೆಲುವನ್ನು, ಅದರಲ್ಲೂ ಕಾಳಿದಾಸನ ಸಂಸ್ಕೃತದ ಚೆಲುವನ್ನು ಇಡಿಯಾಗಿ ಪೂರ್ತಿಯಾಗಿ ಭಾಷಾಂತರಿಸುವುದು ಅಸಾಧ್ಯವಾದ ಕೆಲಸ. ಅನುವಾದ ಮೂಲದ ನೆರಳು ಮಾತ್ರ ಅಂತ ವಿನಮ್ರವಾಗಿ ಅವರು ಅಲ್ಲಿ ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾರೆ, ಈ ಒಂದು ಅನುವಾದದ ಪ್ರಯೋಜನ ಏನಾಗ್ಬೋದು ಅಂದರೆ, ಅನುವಾದವನ್ನು ಓದಿ ಯಾರಿಗಾದರೂ ನಾವು ನಿಜವಾಗ್ಲೂ ಮೂಲವನ್ನೇ ಓದಬೇಕು ಅನ್ನುವಂಥ ಪ್ರೇರಣೆ ಉಂಟಾಗಬೇಕು. ಅದು ಅನುವಾದದ ಮುಖ್ಯವಾದ ಕಾರ್ಯ ಅಂತ ತುಂಬ ಚೆನ್ನಾಗಿ ಅಲ್ಲಿ ನಿವೇದಿಸ್ತಾರೆ. ಮತ್ತು ನೋಡಿ, ಅವರು ಶಾಕುಂತಲದ ಅನುವಾದಕ್ಕೆ ಉಪಯೋಗಿಸಿರುವಂತಹ ಹಸ್ತಪ್ರತಿ ಗೌಡಿಯ ಪಾಠ ಅಂತ, ಅದು ಬಂಗಾಳದಲ್ಲಿ ಸಿಗುವಂತಹ ಹಸ್ತಪ್ರತಿ ಮೂಲವಾದಂಥದ್ದು. ಅಲ್ಲಿ ಹೆಚ್ಚಿನ ಸ್ವಾರಸ್ಯವಿದೆ ಅಂತ. ವಸ್ತುತಃ ಸನ್ಮಾನ್ಯ ಡಿ.ವಿ. ಗುಂಡಪ್ಪನವರು ಕೂಡ ಅವರ ಶಾಕುಂತಲದ ಗೀತ ರೂಪದ ಅನುವಾದಕ್ಕೆ ಕೂಡ ಆ ಗೌಡಿಯ ಪಾಠವನ್ನೇ ಆಶ್ರಯಿಸಿದ್ದಾರೆ. ಸುಂದರವಾದಂತಹ ಎಷ್ಟೋ ಪದ್ಯಗಳಿವೆ ಅಲ್ಲಿ, ಅದು ಪರಿಷ್ಕೃತ ಪಾಠದಲ್ಲಿ ಬಿಟ್ಟೋಗಿದೆ. ಸೌಂದರ್ಯ ಎಲ್ಲೆಲ್ಲಿದ್ರೂ ನಾವು ಅದನ್ನು ಅರಿಸಿ ಹೋಗೋಣ ಅಂತ ಆ ದೃಷ್ಟಿಕೋನವನ್ನು ಇಟ್ಕೊಂಡು. ಮೂಲದ ಹೆಸರು ಅಭಿಜ್ಞಾನ ಶಾಕುಂತಲ ಅಂತಿದ್ರೆ, ಅಂದರೆ ಶಾಕುಂತಲನ ಮೂಲಕ, ಭರತನ ಮೂಲಕ ದುಷ್ಯಂತನಿಗೆ ಇವಳ ಶಕುಂತಲೆಯ ನೆನಪಾಯಿತು ಅನ್ನುವಂತಹ ಧ್ವನಿಯನ್ನು ಉಳ್ಳಂಥದ್ದು ಅಭಿಜ್ಞಾನ ಶಾಕುಂತಲ ಅನ್ನುವಂತಹ ಮೂಲದ ಶೀರ್ಷಿಕೆ. ಆದರೆ ಇವರು ಇಲ್ಲಿ ನೆನಪಾದಳು ಶಕುಂತಲೆ ಅಂತ ಮಾಡ್ಕೊಂಡಿರೋದ್ರಿಂದ ಇದರಲ್ಲೂ ಕೂಡ ಧ್ವನಿಪೂರ್ಣವಾಗಿ ಬರೋದುಂಟು. ಅಂದರೆ ಯಾರಿಗೆ ನೆನಪಾದಳು ಶಕುಂತಳೆ, ಯಾಕೆ ಮರ್ತೋದಂಥದ್ದು, ಯಾಕೆ ಮತ್ತೆ ನೆನಪಾದಂಥದ್ದು ಹೇಗೆ ಅನ್ನುವಂಥ ಈ ಕುತೂಹಲವನ್ನು ಮೂಡಿಸುವಂತೆ ಇವರು ಆ ಶೀರ್ಷಿಕೆಯನ್ನು ಕೂಡ ರಚಿಸಿದ್ದಾರೆ. ಇದನ್ನು ನಾವು ಗಮನಿಸ್ಬೋದು. ಮತ್ತು ಅವರು ಅನುವಾದ ಮಾಡಿರುವಂತಹ ಕೆಲವು ಸ್ವಾರಸ್ಯಗಳನ್ನು ನಾವಿಲ್ಲಿ ಗಮನಿಸೋದಾದರೆ, ಗದ್ಯವನ್ನು ಗದ್ಯವಾಗಿ, ಪದ್ಯವನ್ನು ಪದ್ಯವಾಗಿ, ಮತ್ತು ಪ್ರಾಕೃತ ಬರುತ್ತೆ ನಮ್ಮಲ್ಲಿ. ಸಂಸ್ಕೃತ ಭಾಷೆ ಅಂದರೆ, ಸಂಸ್ಕೃತ ನಾಟಕ ಅಂದರೆ ಸಂಸ್ಕೃತಕ್ಕೂ ಸಂಸ್ಕೃತಕ್ಕೂ ದೇಶ ಭಾಷೆಗಳಿಗೂ ವಿರೋಧ ಅಂತಲ್ಲ. ವಸ್ತುತಃ ಮೃಚ್ಛಕಟಿಕದಂತಹ ಪ್ರಕರಣ, ಆ ಪ್ರಕರಣ ಅನ್ನೋದು ದಶರೂಪಕಗಳಲ್ಲಿ ಒಂದು ರೂಪಕ ಪ್ರಭೇದ. ಅಲ್ಲಿ 14 ರೀತಿಯ ಪ್ರಾಕೃತ ಭಾಷೆಗಳು ಬರ್ತವೆ ಅಂತ ಉಂಟು. ಅಂದರೆ ಸಂಸ್ಕೃತಕ್ಕೂ ವಿರೋಧ ಅಂತಲ್ಲ, ಸಂಸ್ಕೃತ ಅಂದರೆ ಪ್ರಾಕೃತವನ್ನು ಒಳಗೊಂಡಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಆಯಾ ಪಾತ್ರದ ಹಿನ್ನೆಲೆಯ ದೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಕೃತಗಳನ್ನು ಉಪಯೋಗಿಸೋದುಂಟು. ಹಾಗೆ ಇವರು ಶಾಕುಂತಲದ ಅನುವಾದದಲ್ಲಿ ಆಡು ಭಾಷೆಯ ಕನ್ನಡವನ್ನು ಪ್ರಾಕೃತಕ್ಕೆ ಸಂವಾದಿಯಾಗಿ ಉಪಯೋಗಿಸಿದ್ದಾರೆ. ವಸ್ತುತಃ ಮೃಚ್ಛಕಟಿಕದಲ್ಲೂ ಕೂಡ ಅವರು ಹಾಗೆ ಮಾಡಿದ್ದಾರೆ. ಅದು ಯಾವುದನ್ನ ಆವೆಯ ಮಣ್ಣಿನ ಆಟದ ಬಂಡಿ ಅಂತ ನಾನು ಹೇಳಿದೆ, ಅಲ್ಲಿ ಹಾಗೆ ಮಾಡಿದ್ದಾರೆ. ಅಲ್ಲಿ ಕೂಡ ತುಂಬ ಸ್ವಾರಸ್ಯಗಳುಂಟು. ಇಲ್ಲಿ ಸಮಯ ಹೆಚ್ಚಾಗಿಲ್ಲ. ಅಲ್ಲಿ ಶಕಾರನ ಪಾತ್ರ ಬರುತ್ತೆ. ಅವನ ಸಕಾರಕ್ಕೆಲ್ಲವನ್ನು ಕೂಡ ಶಕಾರ ಅಂತಲೇ ಉಪಯೋಗಿಸ್ತಾನೆ. ಅದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ ಮೂಲದಲ್ಲಿ ಶೂದ್ರಕ ಯಾವುದನ್ನು ಮಾಡಿಲ್ವೋ ಆ ರೀತಿಯಾದಂಥ ಸ್ವಾರಸ್ಯಗಳನ್ನ ಎಲ್ಲವನ್ನೂ ಕೂಡ ಇವರಲ್ಲಿ ತಂದಿದ್ದಾರೆ ಬನ್ನಂಜೆ ಅವರು. ಹೆಚ್ಚಿನ ಸಮಯ ಇಲ್ಲ, ಅದಕ್ಕೆ ನಾನು ಅದನ್ನು ಹೆಚ್ಚಾಗಿ ಮುಟ್ಟೋದಿಲ್ಲ. ಅಲ್ಲಿ ಏನು ಮಾಡಿದ್ದಾರೆ, ಮೃಚ್ಛಕಟಿಕದಲ್ಲಿ ಎಲ್ಲೆಲ್ಲಿ ಪ್ರಾಕೃತ ಬರುತ್ತೋ ಅದಕ್ಕೆ ಕುಂದಾಪುರದ ಕನ್ನಡ, ಅದು ಕುಂದ ಕನ್ನಡ ಅಂತ, ಹಾಗೆ ಆ ಕುಂದು ಕನ್ನಡ ಅದನ್ನು ಹಾಗೆ ಉಪಯೋಗಿಸಿದ್ದಾರೆ, ಕನ್ನಡ ಅಂತ. ಮತ್ತು ಅದನ್ನು ಕ್ವಾಟದ ಕನ್ನಡ ಅಂತ ಬೇಕಾದರೂ ಕರಿಬೋದು. ಕೋಟದ ಆ ಭಾಷೆ ಅದನ್ನು ಪ್ರಾಕೃತಕ್ಕೆ ಸಂವಾದಿಯಾಗಿ ನಾನು ಬಳಸಿದ್ದೀನಿ, ಪ್ರಾಕೃತ ಜಾಗದಲ್ಲಿ ನಾನು ಬಳಸಿದ್ದೀನಿ ಅಂತ. ಮತ್ತು ಮಾರ್ಗ ಕನ್ನಡವನ್ನು ಸಂಸ್ಕೃತಕ್ಕೆ ಸಂವಾದಿಯಾಗಿ ಬಳಸಿದ್ದಾರೆ. ಅದರ ಕೆಲವು ಸ್ವಾರಸ್ಯವನ್ನು ನಾವಿಲ್ಲಿ ಶಾಕುಂತಲದಿಂದ ನಾವು ಕಾಣ್ಬೋದು. ಯದಿ ಅಲ್ಲಿ
ಸಂಸ್ಕೃತವನ್ನು ನಾನು ಮೊದಲು ಓದಿ ಅದಕ್ಕೆ ಇವರು ಕನ್ನಡದ ರೂಪಾಂತರ ಯಾವ ರೀತಿಯಾಗಿದೆ ಅಂತ ನಾನು ತೋರಿಸ್ತೀನಿ. ಯದಿ ನೇಪಥ್ಯ ವಿಧಾನಂ ಅವಸಿತಂ ಇತಸ್ತಾವತ್ ಆಗಮ್ಯತಾಂ ಅಂತ. ನೇಪಥ್ಯ ವಿಧಾನಂ ಅಂತ, ನೇಪಥ್ಯ ಅಂದರೆ ಅವರು ಮಾಡಿರುವಂಥದ್ದು ಬಣ್ಣಗಾರಿಕೆ ಮುಗಿದರೆ ಸ್ವಲ್ಪ ಇತ್ತ ಬಾ ಅಂತ. ನೇಪಥ್ಯ ಅಂದರೆ ಗ್ರೀನ್ ರೂಮಲ್ಲಿ ಏನು ನಡೆಯುತ್ತೋ ಆ ರೀತಿ ಮೇಕಪ್, ಆ ರೀತಿಯಾದಂಥ ಒಂದು ಅಂಶ, ಅದು ಆಹಾರ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೇಪಥ್ಯ ಅನ್ನೋದಕ್ಕೆ ಬಣ್ಣಗಾರಿಕೆ ಅಂತ ತತ್ಸಮವಾಗಿ ಅವರು ಬಳಸಿದ್ದಾರೆ. ಮತ್ತು ಭಗವಾನ್ ಕಾಶ್ಯಪ ಶಾಶ್ವತೆ ಬ್ರಹ್ಮಣಿ ಸ್ಥಿತ ಯತಿ ಪ್ರಕಾಶ. ಭಗವಾನ್ ಕಣ್ವರು ಅಳಿವಿರದ ಬ್ರಹ್ಮದಲ್ಲಿ ನೆಲೆ ನಿಂತಿರುವರು ಅಂತ. ಶಾಶ್ವತೆ ಅನ್ನೋದಕ್ಕೆ ಅಳಿವಿರದ ಅಂತ ಇವರು ಉಪಯೋಗಿಸಿರುವಂಥದ್ದು. ಮತ್ತೆ ನೋಡಿ, ಅಲ್ಲಿ ವಿದೂಷಕನ ಮಾತುಗಳು ತುಂಬ ಚೆನ್ನಾಗಿ ಹಾಸ್ಯಾಸ್ಪದವಾಗಿ ಬರುತ್ತವೆ. ತಥೋ ಗಂಡಸ್ಯೋಪರಿ ಪಿಂಡಕ ಸಂವೃತ್ತ ಅಂತ ಅಲ್ಲಿ ಇವನು ಹೇಳಿದ್ರೆ ವಿದೂಷಕ, ಇವರು ಅಕ್ಷರಶಃ ಈಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ. ಅದು ವಸ್ತುತಃ ಅದನ್ನೇ ಸಂಸ್ಕೃತದಲ್ಲಿ ಹೇಳಿರೋದು, ಅದೇ ಮಾತನ್ನ ವಿದೂಷಕ. ಇವರು ಇವತ್ತಿಗೂ ಕೂಡ ನಾನು ನುಡಿಯಾಗಿ ಒಂದು ರೀತಿ ಇಡಿಯೋಮ್ಯಾಟಿಕ್ ಗಾದೆ ಮಾತಾಗಿ ಉಳಿದಿರುವಂತಹ ಕನ್ನಡದ ಈ ಒಂದು ಪದಗುಚ್ಛ ಗಾಯದ ಮೇಲೆ ಬರೆ ಎಳೆದಂತೆ ಆಗಿದೆ ಅಂತ ಹಾಗೇನೆ ಉಪಯೋಗಿಸ್ತಾರೆ. ಈ ಅನುವಾದವನ್ನು ನಾವು ನೋಡಿದಾಗ ಹೇಗೆ ಭಾರತದಾದ್ಯಂತ ಒಂದೇ ರೀತಿಯಾದಂಥ ಮನೋಧರ್ಮ ಕೆಲಸ ಮಾಡಿದೆ ಭಾಷೆಯ ಬೆಳವಣಿಗೆಗೆ. ಮತ್ತು ಸಂಸ್ಕೃತ ಭಾಷೆಯು ಕಾಳಿದಾಸನ ಕಾಲದಲ್ಲಿ ಆಡು ಮಾತಾಗಿದ್ದರಿಂದಲೇ ಈ ರೀತಿಯಾದಂತಹ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್, ಲಕ್ಷಣಾವೃತ್ತಿ ಮೂಲವಾದಂತಹ ಈ ವಾಕ್ಯ ರಚನೆ ಸಾಧ್ಯವಾಗ್ತಿತ್ತು. ಧ್ವನಿಪೂರ್ಣವಾಗಿ ಬರುವಂತಹ ಈ ರೀತಿಯಾದಂತಹ ವಾಕ್ಯ ವಚನೆ ಸಾಧ್ಯವಾಗ್ತಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಈ ಕನ್ನಡದ ಸೊಗಸು, ಸಂಸ್ಕೃತದ ಸೊಗಸು ಎರಡೂ ಕೂಡ ನಮಗೆ ಇಲ್ಲಿ ಗೋಚರವಾಗುತ್ತೆ. ಮತ್ತೆ ನೋಡಿ, ಶಕುಂತಲೆ ಒಂದು ಮಾತನ್ನ ಹೇಳ್ತಾಳೆ, ಅನ್ಯಥಾವಶ್ಯಂ ಸಿಂಚಿತಂ ಮೇ ತಿಲೋದಕಂ ಅಂತ. ಇವತ್ತಿಗೂ ಕೂಡ ಕನ್ನಡದಲ್ಲಿ ಬಳಕೆಯಾಗುವಂತಹ ಒಂದು ಫ್ರೇಸ್ ಇದು. ಅದು ನೋಡಿ, ಬನ್ನಜ್ಜಿ ಅವರು ಬರೀತಾರೆ, ಇಲ್ಲವಾದರೆ ಬಿಟ್ಟು ಬಿಡಿ ಎಳ್ಳು ನೀರು ನನಗೆ ಎಳ್ಳು ನೀರು ಬಿಟ್ಟು ಬಿಡಿ ಅಂತ. ಅದೇ ಇಲ್ಲಿ ಸಿಂಚಿತಂ ಮೇ ತಿಲೋದಕಂ ಅಂತ ಸಂಸ್ಕೃತದಲ್ಲಿ ಬಳಕೆಯಾಗಿರುವಂಥದ್ದು. ಮತ್ತೆ ಎಷ್ಟು ಸಹಜಿಕವಾಗಿ ಆಡುಭಾಷೆಯಂತೆ ಇರುವಂತಹ ಸಂಸ್ಕೃತ ಭಾಷೆ ನೋಡಿ. ಇಲ್ಲಿ ಯಾರಿಗೆ ಕೋಪ ಬರೆಸಿದ್ದು ಶಕುಂತಲೆ, ಯಾರು ಅವಳಿಗೆ ಶಾಪವನ್ನು ಕೊಟ್ಟಿದ್ದು, ಅತಿಥಿ ಸತ್ಕಾರವನ್ನು ಮಾಡಲಿಲ್ಲ ಅಂತ ಎಲ್ಲರೂ ಅನಸೂಯೆ ಎಲ್ಲ ಆತಂಕ ಪಟ್ಕೊಂಡಾಗ ಅವಾಗ ಪ್ರಿಯಂವದೆ ಹೇಳುವಂತಹ ಮಾತು, ನಕಲು ಯಸ್ಮಿನ್ ಕಸ್ಮಿನ್ನಪಿ ಏಷ ದುರ್ವಾಸಾಹ ಸುಲಭಕೋಪೋ ಮಹರ್ಷಿ ಅಂತ. ನಕಲು ಯಸ್ಮಿನ್ ಕಸ್ಮಿನ್ನಪಿ, ಯಾರ್ಯಾರಿಗೋ ಅಲ್ಲ ಅಂತ ಇವ್ರು ಅನುವಾದ ಮಾಡ್ತಾರೆ. ಅವ್ರಿಗೋ ಇವ್ರಿಗೂ ಅಲ್ಲ, ಯಸ್ಮಿನ್ ಕಸ್ಮಿನ್ನಪಿ ಅಂದರೆ ಅಕ್ಷರಶಃ ಅದೇನೆ. ಮತ್ತೆ ಏಷ ದುರ್ವಾಸಾಹ ಸುಲಭಕೋಪೋ ಮಹರ್ಷಿ, ಈತ ಮುಟ್ಟಿದರೆ ಮುನಿಯುವ ಮಹರ್ಷಿ ದುರ್ವಾಸ, ಮುಟ್ಟಿದ್ರೆ ಮುನಿತಾನೆ ಈ ದುರ್ವಾಸ ಮಹರ್ಷಿ ಅಂತ ಎಷ್ಟು ಚೆನ್ನಾಗಿ ಕನ್ನಡ ಭಾಷೆಗೆ ಸಹಜವಾಗಿ ಬರುವಂತೆ ಅವರು ಅನುವಾದವನ್ನು ಮಾಡಿದ್ದಾರೆ. ಮತ್ತೆ ಅಲ್ಲಿ ಇನ್ನೊಂದು ವಾಕ್ಯ ಇವನು ಹೇಳೋದು ವಿದೂಷಕ, ಮಯಾಪಿ ಮೃತ್ಪಿಂಡ ಬಿದ್ದಿನ ತಥೈವ ಗೃಹೀತಂ. ಮೃತ್ಪಿಂಡ ಬುದ್ಧಿ ಅಂತ ಅವನು ಸಂಸ್ಕೃತದ ಛಾಯೆ, ಅದು ಪ್ರಾಕೃತದಲ್ಲಿ ಅವನು ವಸ್ತುತಃ ಹೇಳಿರ್ತಾನೆ. ಮಯಾಪಿ ಮೃತ್ಪುಂಡ ಬುದ್ಧಿನ ತಥೈವ ಗೃಹೀತಂ ಅಂತ. ನನ್ನ ತಲೆಯೋ ಮಣ್ಣಾಣ್ ಗಟ್ಟಿ ಅಂತ ಇವರ ಅನುವಾದ. ಅದೇ ಮೃತ್ಪಿಂಡ ಬುದ್ಧಿ ಅಂತ, ಹಾಗೆಯೇ ತಿಳ್ಕೊಂಡು ಬಿಟ್ಟೆ ಅಂತ ಅನುವಾದ ಮಾಡ್ತಾರೆ. ಹಾಗೆಯೇ ಸಂಸ್ಕೃತದ ಎಷ್ಟೋ ಪದಗಳಿಗೆ ಪ್ರಾಕೃತದ ಅಥವಾ ಕನ್ನಡದ ತದ್ಭವ ರೂಪದಂತೆ ಅವರು ಮಾಡ್ತಾರೆ. ಎಷ್ಟೋ ಈಗ ಶಕ್ರಾವತಾರ ಅಂತಿದ್ರೆ ಅದಕ್ಕೆ ಸಕ್ಕಾವತಾರ ಅಂತ. ಹಾಗೆಯೇ ಮೃಚ್ಛಕಟಿಕದಲ್ಲಿ ಚೂರ್ಣ ವೃದ್ಧ ಅಂತ ಒಬ್ಬ ಬಂದರೆ ಅವನಿಗೆ ಚುಣ್ಣ ಬುಡ್ಡ ಅಂತ ಹಾಗೆ ಪ್ರಾಕೃತ ರೂಪಾಂತರವನ್ನು ಮಾಡ್ತಾರೆ. ಮತ್ತು ಎಷ್ಟು ಚೆನ್ನಾಗಿ ಇವನು ದುಷ್ಯಂತ ಶಕುಂತಲೆಯಿಂದ ನೋಡಿ ಅನಾಘ್ರಾತಂ ಪುಷ್ಪಂ ಕಿಸಲೆಯ ಮನೂಲಂ ಕರರುಹೈಹಿ ಅಂತ ಹೇಳಿದ್ರೆ, ಇವರು ಎಷ್ಟು ಅನುಪ್ರಾಸಬದ್ಧವಾಗಿ ಮೂಗು ಮೂಸದ ಮಲರು ಉಗುರು ತಾಗದ ಚಿಗುರು ಅಂತ. ಮೂಗು ಮೂಸದ ಮಲರು ಆ ರೀತಿಯಾದಂಥ ಸುಗಂಧ ಭರಿತಳಾದಂಥವಳು, ಉಗುರು ತಾಗದ ಚಿಗುರು ಆ ರೀತಿಯಾಗಿ ಶಕುಂತಲೆ ಇದ್ದಾಳೆ ಅಂತ. ಅಷ್ಟು ಸೌಂದರ್ಯ ಪ್ರಜ್ಞೆ, ಭಾಷೆಯನ್ನು ಅಷ್ಟು ಅವರು ಹೃದ್ಗತ ಮಾಡಿಕೊಂಡಿದ್ದಾರೆ, ಅಷ್ಟು ಪರಿಣಿತಿಯನ್ನು ಪಡೆದಿದ್ದಾರೆ. ಇಲ್ಲಿ ಅದನ್ನು ನೋಡಿದಾಗ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಆ ನಾಟಕದಲ್ಲಿ ಬರುವಂತಹ ಪದ್ಯಗಳನ್ನು ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇದ್ರ ಬಗ್ಗೆನೇ ಒಂದು ಪ್ರಬಂಧವನ್ನು ಮಂಡಿಸ್ಬೋದು, ಒಂದು 2-3 ಗಂಟೆಗಳ ಒಂದು ಭಾಷಣವನ್ನೇ ಮಾಡ್ಬೋದು. ಸಂಸ್ಕೃತ ರೂಪಕಗಳಲ್ಲಿ
ರಂಗ ನಿರ್ದೇಶನಗಳು ಬರುತ್ತವೆ. ನಮ್ಮ ಸಂಸ್ಕೃತ ರೂಪಕಕಾರರು ಪ್ರಾಯಶಃ ಅದರಲ್ಲೂ ಶೂದ್ರಕ ಮತ್ತು ಕಾಳಿದಾಸನಂಥವರು ನಾಟ್ಯಶಾಸ್ತ್ರೀಯ ಎಲ್ಲ ಅಂಶಗಳನ್ನು ಕೂಡ ಕಂಡುಕೊಂಡವರು. ಎಲ್ರಿಗೂ ಆ ರಂಗದ ಮೇಲೆ ಪ್ರಯೋಗ ಹೇಗಾಗುತ್ತೆ ಅಂತ ತಿಳಿದಂಥವ್ರೇನೆ. ಅವರು ರಂಗ ನಿರ್ದೇಶನಗಳನ್ನ ಅಲ್ಲಲ್ಲಿ ಕೊಟ್ಟಿರ್ತಾರೆ. ಅದು ನಮಗೆ ಮುದ್ರಿತ ಆ ಪುಸ್ತಕಗಳಲ್ಲಿ ಬ್ರಾಕೆಟ್ಸ್ ಒಳಗಡೆ ಕಂಸಗಳ ಒಳಗಡೆ ಅದು ನಮಗೆ ಕಾಣಿಸುತ್ತೆ. ಅದನ್ನು ಕೂಡ ಇವರಿಲ್ಲಿ ಅನುವಾದ ಮಾಡಿರುವಂಥದ್ದನ್ನು ಕಾಣ್ತೀವಿ. ಇತಿ ದಂಡಕಾಷ್ಟಂ ಅವಲಂಬ್ಯ ತಿಷ್ಠತಿ ಅಂತ ಸಂಸ್ಕೃತದಲ್ಲಿದ್ದರೆ ಎಂದು ದಂಟೆಯೂರಿ ನಿಲ್ಲುತ್ತಾನೆ ಅಂತ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ಅಂದರೆ ಈ ಒಂದು ನಾಟಕವನ್ನು ಯಾರಾದರೂ ರಂಗದ ಮೇಲೆ ತರಬೇಕು, ಕನ್ನಡದ ಅವತರಣಿಕೆಯನ್ನು ರಂಗದ ಮೇಲೆ ತರಬೇಕು ಅಂದರೆ ಅಲ್ಲಿ ಕೂಡ ರಂಗ ನಿರ್ದೇಶನ ಅಂದರೆ ಸ್ಟೇಜ್ ಡೈರೆಕ್ಷನ್ಸ್, ಯಾರ್ಯಾರ ದೈಹಿಕ ಭಾಷೆ ಯಾವ ರೀತಿಯಾಗಿ ಇರಬೇಕು, ಆಂಗಿಕ ಭಾಷೆ ಹೇಗೆ ಇರಬೇಕು, ಎಲ್ಲಿ ನಿಂತಿರಬೇಕು, ಅವರ ಮುಖದ ಭಾವ ಯಾವ ರೀತಿಯಾಗಿ ಇರಬೇಕು, ಎಲ್ಲ ಡೈರೆಕ್ಷನ್ಸ್ ಯಾವುದಿದೆ ರಂಗ ನಿರ್ದೇಶನ, ಅದನ್ನು ಕೂಡ ಇವರು ಕನ್ನಡಕ್ಕೆ ಅನುವಾದ ಮಾಡಿ ಕೊಟ್ಟಿರುವಂಥದ್ದನ್ನು ಕಾಣ್ತೀವಿ ಇಲ್ಲಿ. ಮತ್ತು ಆಕಾಶೇ ಗೀಯತೆ, ಆಕಾಶದಲ್ಲಿ ಹಾಡು ಹರಿದು ಬರುತ್ತಿದೆ, ಈ ರೀತಿಯಾಗಿ ಅವರು ಅನುವಾದವನ್ನು ಮಾಡ್ತಾರೆ. ಮತ್ತು ಪರಿಕ್ರಮ್ಯ ಅಂತ ಇದ್ದರೆ ಅಲ್ಲಿ ನಡೆದಾಡಿ, ನಡೆದು ಸಾಗಿ, ಓಡಾಡಿ ಇತ್ಯಾದಿಯಾಗಿ ಅದನ್ನು ಅನುವಾದ ಮಾಡ್ತಾರೆ. ಹೀಗೆ ಅವರು ಈ ಶೂದ್ರಕನ ಮೃಚ್ಛಕಟಿಕದ ಉಪೋದ್ಘಾತ ಭಾಗದಲ್ಲಿ ಕೂಡ ಅನೇಕ ರೀತಿಯಾದಂತಹ ಒಳನೋಟಗಳನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನ ಈ ಶೂದ್ರಕ ಅನ್ನುವಂತಹ ಈ ಹೆಸರಿನ ಬಗ್ಗೆನೇ ಚರ್ಚೆ ಮಾಡೋದುಂಟು. ಅವನು ರಾಜನಾಗಿದ್ದ, ಕ್ಷತ್ರಿಯನಾಗಿದ್ದ, ಆದರೂ ಕೂಡ ಅವನಿಗೆ ಶೂದ್ರಕ ಅಂತ ಹೇಗೆ ಹೆಸರು ಬಂತು, ಶೂದ್ರ ಅನ್ನುವಂತಹ ಆ ಪದ ಹೇಗೆ ಬಳಕೆಗೆ ಬಂತು ಅಂತ ಆ ರೀತಿಯಾಗಿ ನೋಡಿದಾಗ ಅವರು ಅದು ಪ್ರಾಯಶಃ ಶೂದ್ರ ಅಂದರೆ ಅದು ಶುಚಾ ದ್ರವತಿ, ಅಂದರೆ ಯಾರು ಬೇರೆಯವರ ನೋವಿಗೆ ಕರಗ್ತಾರೋ ಅವರು ಶೂದ್ರರು ಅಂತ, ಶುಚಾ ದ್ರವತಿ ಆ ರೀತಿಯಾಗಿ ಬಂದಿರಬೇಕು. ನಿಜವಾಗ್ಲೂ ರಾಜನಿಗೆ ಇರಬೇಕಾದಂತಹ ಅಥವಾ ಒಬ್ಬ ಕವಿಗೆ ಅಥವಾ ರೂಪಕಕಾರನಿಗೆ ಇರಬೇಕಾದಂತಹ ಮುಖ್ಯ ಗುಣ ಬೇರೆಯವರ ನೋವನ್ನು ನೋಡಿ ತಾನು ಕರಗುವಂಥದ್ದು. ಆ ರೀತಿಯಾಗಿ ಇವನಿಗೆ ಹೆಸರು ಬಂದಿರಬೇಕು ಶೂದ್ರಕ ಅಂತ ಅದನ್ನು ಹೇಳ್ತಾರೆ. ಅದನ್ನು ಹೇಳ್ತಾ ಅಲ್ಲಿ ಉಪನಿಷತ್ತಿನಲ್ಲಿ ಬರುವಂತಹ ಕತೆ ಯಾವುದಿದೆ ರೈಕ್ವ ಮುನಿಯದ್ದು, ಜಾನಶ್ರುತಿ ರಾಜ ಮತ್ತು ರೈಕ್ವ ಮುನಿ, ಆ ಒಂದು ಪ್ರಸಂಗವನ್ನು ಕೂಡ ತೋರಿಸಿ ಹೇಗೆ ಈ ಶೂದ್ರಕ ಅನ್ನುವಂಥ ಹೆಸರು ಸಾರ್ಥಕವಾಗಿದೆ ಅಂತ ಈ ರೀತಿ ಅನೇಕ ಒಳನೋಟಗಳನ್ನು ಕೊಡ್ತಾರೆ. ಮತ್ತು ಇವರು ಸಾಮಾನ್ಯವಾಗಿ ಹೇಳುವಂಥದ್ದು ಏನಂದರೆ ಅವರು ಪದ್ಯಗಳು ಯಾವ್ಯಾವುದು ಬರುತ್ತೆ ನಾಟಕಗಳಲ್ಲಿ, ಈಗ ಮೃಚ್ಛಕಟಿಕದಲ್ಲೇ 150ಕ್ಕೂ ಹೆಚ್ಚು ಪದ್ಯಗಳು ಉಂಟು. ಕಾಳಿದಾಸನ ಶಾಕುಂತಲದಲ್ಲೂ ಕೂಡ 180ಕ್ಕೂ ಹೆಚ್ಚು ಪದ್ಯಗಳು ಉಂಟು. ಈ ಎಲ್ಲ ಪದ್ಯಗಳನ್ನು ಕೂಡ ಅವರು ಮುಕ್ತ ಬಂಧದ ನಡೆಯಲ್ಲಿ ಬರೆದಿದ್ದೇನೆ ಅಂತ. ಆ ಮುಕ್ತ ಬಂಧದ ನಡೆಯಿಂದ ಪ್ರಯೋಜನ ಆಗುವಂಥದ್ದು ಏನಂದರೆ ಅದನ್ನು ಬೇರೆ ಬೇರೆ ತಾಳಬಂಧಗಳಿಗೆ ಅದನ್ನು ವಿನಿಯೋಗಿಸ್ಬೋದು, ಅದನ್ನು ಹಾಡುಗಾರಿಕೆಗೂ ಆಗುತ್ತೆ. ಇಲ್ಲ ನಾವು ಬರೀ ಗದ್ಯಭೂಯಿಷ್ಠವಾಗೇ ಒಂದು ನಾಟಕದ ಪ್ರದರ್ಶನವನ್ನು ಮಾಡ್ತೀವಿ ಅಂತ ಆದರೆ ಅದನ್ನು ಗದ್ಯದ ಸಂಭಾಷಣೆಯಾಗಿ ಕೂಡ ಬಳಸ್ಕೋಬೋದು ಅಂತ. ಹಾಗೆ ಅವರು ಮುಕ್ತ ಬಂಧದಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಒಂದು ಕೊಡುಗೆಯನ್ನು ಅಭಿಜಾತ ರೂಪಕ ಪರಂಪರೆಯ ಎಷ್ಟೋ ಮೌಲಿಕವಾದಂತಹ ನಾಟಕಗಳನ್ನ, ಪ್ರಕರಣಗಳನ್ನ ಕನ್ನಡಕ್ಕೆ ಅನುವಾದವನ್ನು ಮಾಡಿ, ಕಾದಂಬರಿಯನ್ನು ಅನುವಾದವನ್ನು ಮಾಡಿ ನಮ್ಗೆಲ್ಲರನ್ನೂ ಕೂಡ ಕೃತಾರ್ಥರನ್ನಾಗಿ ಮಾಡಿಸಿದ್ದಾರೆ. ಈ ಕನ್ನಡದ ಕನ್ನಡಿಯ ಮೂಲಕ ನಮಗೆ ಸಂಸ್ಕೃತಕ್ಕೆ ಹೋಗುವಂತಹ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅಂತಹ ಆಚಾರ್ಯರಿಗೆ ನನ್ನ ನಮನಗಳು. ನಮಸ್ಕಾರ. ಇವರ ಎಲ್ಲ ಮಾತುಗಳಿಗೆ ಹಿಮ್ಮೇಳವಾಗಿ ನಿಂತು ಆ ದರ್ಶನ ಸುಧಾಪಾನದಿಂದ ಯಥಾಶಕ್ತಿಯಾಗಿ ತುಷ್ಟಿಯನ್ನು ಪುಷ್ಟಿಯನ್ನು ಪಡೆಯುವುದಕ್ಕೆ ಮುಂದಕ್ಕೂ ಶುದ್ಧ ಭಕ್ತಿಯಿಂದ ಸಿದ್ಧರಾಗೋಣ ಅಂತ ಹೇಳ್ತಾ